ನೀನ್ ಯಾರಿಗೆ ಹೋಗೋದು ಕೂಲಿನ? ಯಾರಿಗೆ ಹೋಗ್ತೀಯಾ? ನಾನು ಲಸ್ಮಕ್ಕರ್ಗೆ ಕಡ್ಲೆ ಗಿಡ ಕೀಳಕ್ ಹೋಗ್ತಾ ಇದ್ದೀನಮ್ಮ. ನೀನು? ನಾನು ಅವ್ರಿಗೆ ಮತ್ತೀಗ ಮತ್ ನಾನು ಯಾರಿಗೆ ಹೋಗ್ತೀನಿ ಅನ್ಕೊಂಡಿದ್ದೆ ನೀನು? ಅಯ್ಯೋ ನನಗೆ ಗೊತ್ತಿರ್ಲಿಲ್ಲ ಕಣೆ ನೀನು ಬತ್ತೀಯ ಕಡ್ಲೆ ಗಿಡ ಕೀಳಕ್ಕೆ ಅಂತಾನ. ನೀನ್ ಯಾರಿಗೋ ಬೇರೆ ಯಾರಿಗೂ ಹೋಗ್ತೀಯೇನೋ ಅಂತ ತಿಳ್ಕೊಂಡಿದ್ದೆ, ಅದಕ್ಕೆ ಕೇಳಿದೆ. ಮತ್ ನೆನೆಸ್ ಬಂದಿರ್ಲಿಲ್ಲ? ನೆನೆಸಾ ಆಗ ದುರ್ಗಮ್ಮರ್ಗೆ ಹೋಗಿದ್ದೆ ಕಡ್ಲೆಕಾಯಿ ಬಿಡ್ಸಕ್ಕೆ. ಅದಕ್ಕೆ ಅವರವ ಅದು ಇವತ್ತು ಲಸ್ಮಕ್ ಬಂದಿದ್ಲು. ನಮ್ಮವ್ವ ಇನ್ನೊಂದು ದಿವಸ ಇದಾವೆ ಕಡ್ಲೆ ಗಿಡ ಕೀಳವು, ಇವತ್ತು ಆಗ್ತವೆ ಬಾರೆ ನಿಂಗಮ್ಮ ಅಂತಾನ. ಅದಕ್ಕೆ ಬತ್ತೀನಿ ಅಂತ ಹೇಳಿದ್ದೆ. ನೀನು ಬತ್ತಿದ್ದಲ್ಲ, ಅದಕ್ಕೆ ನಿನ್ ಜೊತೆಗೆ ಬರೋಣ ಅಂತ ಬಂದೆ. ಇನ್ನು ಯಾರ್ಯಾರು ಬರ್ತಾರೆ ಭಾಗ್ಯಮ್ಮ? ಇನ್ನು ಯಾರ್ಯಾರು ಬರ್ತಾರಮ್ಮ? ನೆನೆಸ ನಾನು ಆಗ ಕೆಂಚಕಯ್ಯ, ಸೀನಣ್ಣಯ್ಯ, ಆಮೇಲೆ ಗುಂಡಜ್ಜಿ ಬಂದಿರ್ಲಿಲ್ಲ. ಮೂವರು ಕಿತ್ವಿ, ಯಾರು ಕೂಲಿಯರ್ ಇರ್ಲಿಲ್ಲ ಅಂತಾನ. ಇವತ್ತೇನೋ ಒಂದ್ 3-4 ಜನಕ್ಕೆ ಹೇಳಿದೀನಿ ಬರ್ತಾರೆ ಅಂತ ಹೇಳ್ತಿತ್ತಪ್ಪ ಸೀನಣ್ಣಯ್ಯ. ಅದು ಯಾರಿಗೆ ಹೇಳೈತೋ ಏನೋ ಗೊತ್ತಿಲ್ಲ ನನಗೆ. ಹೌದೇನು? ಹೊಲ್ದಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ ಹೇಳು. ಬಂದಿರ್ತಾರೆ, ನಡಿ ಹೋಗಣ ನಾವ್ ಹಂಗೆ ಹೊಲ್ದಕ್ಕೆ. ಬರಾರು ಬರ್ತಾರೆ. ಅಕ್ಕ ಇವರು ಏನಕ್ಕ ಏನ್ ಕರೆದಿದ್ದು? ನೀವು ಅದೇ ಲಕ್ಷ್ಮಕ್ಕಯ್ಯ ಅನ್ನೋರ್ಗೆ ತಾನೇ ಕಡ್ಲೆ ಗಿಡ ಕೀಳಕ್ ಹೋಗ್ತಾ ಇರೋದು? ನೀವು ಮತ್ತೆ ಇವ್ರುನು? ಹ್ಞೂ ಕಣಕ್ಕ, ಅವ್ರಿಗೆ ಕೀಳಕ್ ಹೋಗ್ತಾ ಇರೋದು. ಯಾಕೆ, ಏನಾಗ್ಬೇಕಾಗಿತ್ತು? ಏನೂ ಇಲ್ಲ, ನಮಗೂ ಹೇಳಿತ್ತು ಅವಣ್ಣ ಸೀನಣ್ಣ ಬರೀ ಕಡ್ಲೆ ಗಿಡ ಕೀಳಕ್ಕೆ ಅಂತಾನ. ಅದಕ್ಕೆ ನಾವು ನಿಮ್ ಜೊತೆಗೆ ಬರ್ತೀವಿ. ಅವ್ರೆಲ್ಲ ನೋಡಿಲ್ವಲ್ಲ, ನಾನು ನನ್ನ ಮಗಳು ಬರ್ತೀವಿ ಕರ್ಕೊಂಡು ಹೋಗ್ರಕ್ಕ. ಹೌದಾ, ನೀವು ಕೂಲಿ ಬರ್ತೀರಾ? ಇದೇನಕ್ಕ ಸಾವುಕಾರ ಹೆಂಡತಿಯಾಗಿ ನೀವು? ಅಯ್ಯೋ ಅಕ್ಕ, ಅದನ್ನೆಲ್ಲ ಕೇಳ್ಬೇಡ್ರಿ. ಯಾಕೆ ಏನು ಅಂತಾನ. ಪರಿಸ್ಥಿತಿ ಹಂಗಿಲ್ಲ ಈಗ. ಸಾವುಕಾರ ಹೆಂಡತಿ ಅಂತ ಅನ್ನಿಸ್ಕೊಂಡು ಆರಾಮಾಗಿ ರಾಣಿ ತರ ಇರಂಗಿಲ್ಲ ನಾನು. ನಮ್ಮ ಅಕ್ಕನೇ ಪಟ್ಟದ ರಾಣಿ ಇದ್ದಂಗೆ. ಯಾಕಂದ್ರೆ ಅವರೇ ಅಲ್ವಾ ಮೊದಲನೇ ಹೆಂಡತಿ. ಈಗ ನಮ್ಮ ಯಜಮಾನ್ರ ಕೈಯಾಗೆ ದುಡ್ಡಿರೋದಿಲ್ಲ, ಎಲ್ಲ ನಮ್ಮ ಅಕ್ಕ ಇಸ್ಕೊಂತಾರಂತೆ. ನಮಗೂ ಮನೆ ಖರ್ಚಿಗೂ ಏನಕ್ಕೂ ದುಡ್ಡಿಲ್ಲ, ಏನು ಕೆಲಸನೂ ಇಲ್ಲ ನಮಗೆ. ಅದಕ್ಕೆ ಇನ್ನೇನು ಮಾಡೋದು, ಈಗ ಹೆಂಗೂ ಕೂಲಿ ಐತಲ್ಲ, ಕಡ್ಲೆ ಗಿಡ ಕೀಳೋದು ಕಡ್ಲೆಕಾಯಿ ಬಿಡ್ಸೋದು ಎಲ್ಲನ ಹೋಗೋಣ ಅಂತ ನಾನು ನನ್ನ ಮಗಳು ಅಂದ್ಕೊಂಡಿದ್ದೀವಿ. ಹೇಳಿದ್ವಿ ಗುಂಡಜ್ಜಿಗೆ, ಗುಂಡಜ್ಜಿ ಹಂಗಂತ ಹೇಳಿತ್ತು, ಹಿಂಗೆ ಲಕ್ಷ್ಮಕ್ಕರು ಕಡ್ಲೆ ಗಿಡ ಕೀಳ್ತಾರೆ, ಹೋಗಂಗಿದ್ರೆ ಕೇಳ್ಕೊಂಡು ಹೋಗ್ರಿ ಅಂತಾನ. ನೆನ್ನೆ ಸೀನಣ್ಣ ಸಿಕ್ಕಿತ್ತು, ಕೇಳಿದಕ್ಕೆ ಬರ್ರಿ ಪರವಾಗಿಲ್ಲ ಅಂತ ಹೇಳಿದ್ರು. ನಾವು ನಿಮ್ಮ ಜೊತೆಗೆ ಬರ್ತೀವಕ್ಕ. ನೀವು ಲಕ್ಷ್ಮಕ್ಕರ ಹೊಲ್ದಕ್ಕೆ ಕಡ್ಲೆಕಾಯಿ ಕೀಳಕ್ ಬರ್ತೀರಾ ಕೂಲಿನ? ಹ್ಞೂ ಬರ್ತೀವಿ. ಯಾಕಕ್ಕ ನಾವು ಬರಬಾರ್ದು ಅವ್ರ ಹೊಲ್ದಕ್ಕೆ? ಅಲ್ಲ ಬರಬಾರ್ದು ಅಂತ ಏನೂ ಇಲ್ಲ, ಆದ್ರೆ ಅಲ್ಲ ಕಣೆ ನಿಂಗಮ್ಮ, ಇವರಿಗೆ ಸಾವುಕಾರರು ಮತ್ತೆ ಲಕ್ಷ್ಮಕ್ಕನ ಬಗ್ಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಅವ್ರಿಗೆ ಗಾಳಿ ಗಾಳಿ ಆಗಲ್ಲ ಅಂತಾನ. ಅವ್ರ ಹೊಲ್ದಕ್ಕೆ ಏನಾದ್ರೂ ಕೂಲಿ ಬಂದಿರೋದು ಗೊತ್ತಾದ್ರೆ ಸಾವುಕಾರ ಇವ್ರನ್ನ ಬೈಯಲ್ವಾ? ಅಯ್ಯೋ ನಮ್ಗೆ ಯಾಕೆ ಬೇಕು ಬಿಡಿ, ಇವ್ರಿಗೇನು ಗೊತ್ತಿಲ್ಲ ಪಾಪ. ಅವ್ರಿಗೂ ಇನ್ನೇನ್ ಮಾಡ್ತಾರೆ, ದುಡ್ಡು ಕೊಡಲ್ವೇನ? ಆ ಕಾಳಂ ಬೇರೆ ಬಿಗಿ ಮಾಡ್ಯವಳೇನೋ ಸಾವುಕಾರನ ದುಡ್ಡು ಕೊಡಬೇಡ ಅಂತಾನ. ಅದಕ್ಕೆ ಖರ್ಚಿಗೆ ದುಡ್ಡು ಬೇಕಲ್ಲ, ಕೂತ್ಕೊಂಡು ಏನು ಮಾಡೋದು ಅಂತೇಳಿ ಬಂದವ್ರು ಕೂಲಿ ಮಾಡೋಗೆ. ಯಾರವಲ್ಲ ಆದ್ರೆ ಏನಂತ ಹೇಳು, ನಮ್ಗೆ ಯಾಕೆ? ಸೀನಣ್ಣ ಹೇಳಿರ್ತಾನೆ ಕರ್ಕೊಂಡು ಹೋಗ ನಡಿ. ಏನು ಹೇಳಕ್ ಹೋಗ್ಬೇಡ ನೀನು, ಲಕ್ಷ್ಮಕ್ಕಯ್ಯನ ಬಗ್ಗೆ ಆಗಲಿ ಸಾವುಕಾರರ ಬಗ್ಗೆ ಆಗಲಿ, ಸುಮ್ಮನಿರು. ಸರಿ ನಮ್ಗೆ ಯಾಕೆ ಬೇಕಲ್ರಿ? ಏನಾಯ್ತಕ್ಕ? ಏನೂ ಇಲ್ಲ, ನಿಮ್ಮ ಯಜಮಾನ್ರು ಕೂಲಿ ಕೆಲ್ಸಕ್ಕೆ ಕಳ್ಸಕ್ಕೆ ಒಪ್ಕೊಂತಾರ, ಕೂಲಿ ಹೋಗ್ರಿ ಅಂತ ಹೇಳಿದ್ರ ಸಾವುಕಾರರು? ಸದ್ಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಿ, ಬೇಡ ಅಂತಂದ್ರು ಅವರು. ಇನ್ನೇನ್ ಮಾಡೋದು ಕುಕ್ಕೊಂಡು ಅಂತ ಹೇಳಿದಕ್ಕೆ ಸರಿ ಆಯ್ತು ಸ್ವಲ್ಪ ದಿನ ನೋಡೋಣ, ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳವ್ರೆ. ಅಲ್ಲಿವರೆಗೂ ಕುತ್ಕೊಂಡು ಇನ್ನೇನಿರೋದು ಅಂತ ಹೇಳಿ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ಕೂಲಿನ ಬರೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ನಡಿರಕ್ಕ ಬರ್ತೀವಿ. ನಾವು ಕೆಲಸ ಮಾಡಿರೋರೇನೆ, ನಾವು ಬಡವರೇನೆ. ನಾನು ಚಿಕ್ಕ ವಯಸ್ಸಿಂದ ಕೂಲಿ ಮಾಡ್ಕೊಂಡೆ ಜೀವನ ಮಾಡಿರೋದು. ಆದ್ರೆ ನನ್ನ ಮಗಳಿಗೆ ಒಂದ್ ಸ್ವಲ್ಪ ಕೂಲಿ ಮಾಡಿ ಅಭ್ಯಾಸ ಇಲ್ಲ. ಅಂದ್ರೆ ಅವಾಗವಾಗ ಕೆಲಸ ಮಾಡೋಳು, ಅದೇ ಜಾಸ್ತಿ ಬಿಸ್ಲ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಸ್ವಲ್ಪ ದಿನ ನೋಡೋಣ, ನಮ್ಮ ಯಜಮಾನ್ರು ಅವಳಿಗೆ ಏನಾದ್ರೂ ಒಂದು ಕೆಲಸದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳವ್ರೆ. ಅದಕ್ಕೆ ಅಲ್ಲಿವರೆಗೂ ಮನೆಯಲ್ಲೇ ಇರು ಅಂತಂದ್ರೆ ಬೇಜಾರಾಗುತ್ತೆ, ಮನೆಗಿರಕ್ಕೆ ನಾನು ಬರ್ತೀನಿ ಅಂತ ಬರ್ತಾ ಇದ್ದಾಳೆ ಅಷ್ಟೇನೆ. ನಡೀರಿ ಹೋಗೋಣ. ಹೌದಾ, ಸರಿ ಆಯ್ತು ಬರ್ರಿ. ನಿಂಗಕ್ಕಯ್ಯ, ನಿಮ್ಮನೆ ಎಲ್ಲಿರೋದು? ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ದು ಇಲ್ಲೇ ಕೊನೆ ಬೀದಿಲ್ ಐತೆ. ನನ್ಗೆ ಒಬ್ಳೆ ಮಗಳು, ಅವಳದಾಳೆ ಮದ್ವೆ ಆಗೈತೆ. ಹೌದಾ, ಯಾವ ಊರಿಗೆ ಕೊಟ್ಟಿದ್ಯಾಕ? ಅಳಿಯ ಏನ್ ಕೆಲಸ ಮಾಡ್ತಾನೆ? ಅದು ಅಕ್ಕ ನಿಮಗ್ ಗೊತ್ತಿಲ್ವೇನೋ ಇವ್ರ ಮಗಳು ಯಾರು ಅಂತನ? ಇಲ್ಲ ಕಣಕ, ಗೊತ್ತಿಲ್ಲ ನನಗೆ, ಅದಕ್ಕೆ ಕೇಳಿದ್ದು. ಬೇರೆ ಯಾರು ಅಲ್ಲ ಇವ್ರ ಮಗಳು, ನಿನಗೆ ಸೊಸೆನೇ ಆಗ್ಬೇಕು. ಏನು ಇವ್ರ ಮಗಳು ನಮ್ಮ ಅಮ್ಮನಿಗೆ ಸೊಸೆನಾ? ಏನಮ್ಮ ಹೇಳ್ತಾ ಇದ್ದಾರೆ ಇವರು? ಏನ್ ಹೇಳ್ತಾ ಇದೆಯಕ್ಕ? ನನಗೆ ಸೊಸೆ ಆಗ್ಬೇಕಾ ಇವ್ರ ಮಗಳು? ಹೂ ಕಣಕ, ಅದೇ ನಿಮ್ಮ ಅಕ್ಕ ಇಲ್ವೇ ಕಾಳಮ್ಮ, ಆ ಕಾಳಮ್ಮನ ಮಗ ಇಲ್ವೇ ರಾಜನೇ ಇವಳ ಮಗಳು ಮದ್ವೆ ಆಗಿರೋದು. ಮಲ್ಲಿ ನೋಡಿದಿರಲ್ಲ. ಹೌದಾ, ಹಂಗಾದ್ರೆ ನಿಮ್ ಮಗಳು ನನಗ್ ಸೊಸೆ ಆಗ್ಬೇಕಾ? ನಮ್ ರಾಜಪ್ಪನ ಹೆಂಡ್ತಿನಾ ನಿನ್ ಮಗಳು? ಅಯ್ಯೋ ನನಗ್ ಗೊತ್ತಿರ್ಲಿಲ್ಲ ಕಣಕ, ತಪ್ಪು ತಿಳ್ಕೊಬೇಡ. ಹಿಂಗ್ ಕೇಳ್ಬಿಟ್ವಿ ಅಂತಾನ, ಗೊತ್ತಿದ್ರೆ ಕೇಳ್ತಿರ್ಲಿಲ್ಲ. ಇರ್ಲಿ ಬಿಡಕ್ಕ, ನಾನು ಯಾಕೆ ತಪ್ಪು ತಿಳ್ಕೊಂಬನ ಹೇಳು? ಗೊತ್ತಿದ್ರೆ ನೀವ್ ಯಾಕೆ ಕೇಳ್ತಿದ್ರಿ ಅಲ್ವಾ? ಹಂಗೆಲ್ಲ ಏನೂ ಇಲ್ಲ, ಬರ್ರಿ ಹೋಗೋಣ.
ತುಂಬಾ ಒಳ್ಳೆಯವರು ಕಣಕ ನಮ್ಮ ಅತ್ತಿಗೆ. ಒಂದ್ಸಲ ಮನೆ ಹತ್ರ ಬಂದಿದ್ರು, ನಮ್ಮ ಅಣ್ಣ ಜಗಳ ಮಾಡ್ತಾ ಇದ್ದ, ಅವಾಗ ಅವ್ರೇನೆ ಸಮಾಧಾನ ಮಾಡಿ ನಮ್ಮ ಅಣ್ಣನ್ ಕರ್ಕೊಂಡು ಹೋಗಿದ್ದು. ನಮಗ್ ಗೊತ್ತಿರ್ಲಿಲ್ಲ ನಿಮ್ಮ ಮಗಳು ಅಂತಾನ. ಹೌದಾ, ಈಗ ಗೊತ್ತಾಯ್ತಲ್ಲ. ಸರಿ ಬನ್ನಿ ಹೋಗೋಣ, ಟೈಮ್ ಆಗುತ್ತೆ. ಕೂಲರ್ ಇನ್ನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಏನ್ ಮಾಡ್ತಾ ಇದಾರೆ ಇಷ್ಟೊತ್ತಿನ ತಕನ ಬರೋದ್ ಬಿಟ್ಟು? ಆಲೆ 10 ಗಂಟೆ ಆಗ್ತಾ ಬಂತೋ ಏನೋ, ಇನ್ನು ಕೂಲರ್ ಬರ್ಲೇ ಇಲ್ವಲ್ಲ. ಈ ಭಾಗ್ಯಮ್ಮ ನಿಂಗಮ್ಮ ಅವ್ರಿಗೆಲ್ಲರಿಗೂ ಹೇಳಿದ್ದೆ, ಆ ಸಾವುಕಾರ ಹೆಂಡ್ತಿಯವರು ಬೇರೆ ಅವ್ರು ಬೇರೆ ಬತ್ತೀನಿ ಅಂತ ಹೇಳಿದ್ರು. ಅವರು ಹೊಲ ಬೇರೆ ನೋಡಿಲ್ಲ, ಎಲ್ಲ ಬತ್ತಾರೋ ಏನೋ. ಸಿನಣ್ಣಯ್ಯ ಬೈಕೆ ಬೇಡ, ಬಂದ್ವಿ. ಈಗ ಬಂದ್ರ ನಾನು ಯಾಕೆ ಇನ್ನೂ ಬರ್ಲಿಲ್ವಲ್ಲ, ಈ ಅಕ್ಕ ಇರಲ್ಲನ ಕಡಲೆ ಗಿಡ ಕೀಳಕ್ಕೆ. 7 ಬಂದು 8 ಆತು, ಅಲ್ಲಿ 10 ಗಂಟೆ ಆಗ್ತಾ ಬಂತು ಅಂತ ನಾನು ಈಗಿನ ಮಾತಾಡ್ಕೊಂತಿದ್ದೆ, ಅಷ್ಟೊಳಗೆ ಬಂದಿದ್ದೀರಾ. ಸರಿ, ಇವರು ಬಂದ್ರಾ ನಿಮ್ಮ ಜೊತೆಗೇನೆ? ಬಂದ್ರು ಕಣಣ್ಣ. ನಾನು ನಿಂಗಮ್ಮಲ್ಲಿ ಮಾತಾಡ್ಕೊಂಡ್ ಬತ್ತಿದ್ವಿ. ಲಕ್ಷ್ಮಕ್ಕ ಇರೋ ಹೊಲ್ದಕ್ಕೆ ಹೋಗ್ತೀರಾ ಕಡಲೆ ಗಿಡ ಕೀಳಕ್ಕೆ, ನಾವು ಬತ್ತೀವಿ ಅಂತ ಅಂದ್ರ ಬರ್ರಿ ಅಂತೇಳಿ ಕರ್ಕೊಂಡ್ ಬಂದ್ವಿ. ನಿಮ್ಮೆಲ್ಲ ನೋಡಿಲ್ವಲ್ಲ, ಅದಕ್ಕೆ ನಮ್ ಜೊತೆಗೆ ಬಂದ್ರು ಕಣಣ್ಣ. ಹೌದಾ, ನಾನು ಹೊಲ ನೋಡಿಲ್ಲ ಏನಿಲ್ಲ, ಅವ್ರು ಹೆಂಗ್ ಬರ್ತಾರೋ ಏನೋ ಅಂತ ಯೋಚನೆ ಮಾಡ್ತಿದ್ದೆ. ಹೆಂಗೋ ನೀವು ಸಿಕ್ಕಿದ್ರಲ್ಲ ಅವ್ರಿಗೆ. ಸರಿ ಬರ್ರಿ, ಜಲ್ದು ಕಡಲೆ ಗಿಡ ಕೀಳ್ ಬರ್ರಿ. ನಿಮ್ಮ ಅಮ್ಮ ಬರ್ಲಿಲ್ವೇನಣ್ಣ? ನಮ್ಮಮ್ಮಯ್ಯ ನೀನು ಹೋಗುವಂಗೆ ನಾನು ಬುತ್ತಿ ತಗೊಂಡು ಬತ್ತೀನಿ ಅಂತ ನಾನು ಬಂದೆ ಕಣಕ. ಮತ್ತೆ ನಿನ್ ಮಗ ನಿನ್ ಹೆಂಡತಿ ಎಲ್ಲ ಚೆನ್ನಾಗಿದ್ದಾರೆ? ಈಗ ಎಷ್ಟು ತಿಂಗಳು? ಈಗ 3 ತಿಂಗಳು ತುಂಬಿ 4ಕ್ಕೆ ಬಿದ್ದಿರ್ಬೇಕೇನಪ್ಪ, ನನಗೆ ತಾರೀಖು ಸರಿಯಾಗಿ ನೆನಪಿಲ್ಲ. 4 ತಿಂಗಳಾಗಿರ್ಬೇಕೇನೋ. ಬರಿ ಕೀಳ್ ಬರ್ರಿ, ಹೊತ್ತಾಗುತ್ತಿರ್ಗ. ಜಲ್ ಕೀಳ್ರಕೋ, ಇವತ್ತು ಆಗ ಮಾಡ್ಬೇಕು ಕೀಳವ. ನೀರಾ ತೆಳ್ಳಗೆ ಆಯ್ಸಿದ್ದೀನಿ, ಮಳೆನೇ ಬರಲಿಲ್ಲ. ಮಳೆ ಬಂದರೆ ಕಿತ್ತಾಕನ ಅಂತ ನೋಡ್ತಿದ್ದೆ, ಮಳೆ ಯಾಕೋ ಬಗ್ಗಂಗೆ ಕಾಣಲ್ಲ. ಅಲ್ಲ ಹೆಂಗೋ ಅತ್ಲಾಗೆ ಕಡಲೆ ಗಿಡ ಹಾಕಿದಾಗ ಚೆನ್ನಾಗಿ ಬಂತು, ಕೀಳ್ಬೇಕಾದ್ರೆ ಕೈ ಕೊಡ್ತು ಈ ಮಳೆ. ಏನು ಮಾಡೋದು, ಹೆಂಗೋ ನೀರಿರೋದಕ್ಕೆ ಮಗ್ಲಾಗೆ ನಮ್ಮವು. ಒಂದು ಇಷ್ಟು ತೆಳ್ಳಗೆ ಆಯ್ಸಿದ್ದೀನಿ ಕೀಳಕ್ಕೆ ಸರಿಯಾಗಿ. ಕೀಳ್ರಿ ಜಲ್ದಿ, ಇವತ್ತು ಆಗ ಮಾಡ್ರಿ. ಆಯ್ತು ಹೇಳೋಣ. ಇವತ್ತು ಇವ್ರು ಬೇರೆ ಇಬ್ರು ಬಂದೇವ್ರಲ್ಲ, ಇವತ್ತು ಆಗುತ್ತೆ ಹೇಳು. ನೀನು ಕೆಂಚಕಯ್ಯ ಇಬ್ರು ಒಂದ್ ಸಣ್ಣ ಹೊತ್ತು ಕಿತ್ರೆ ಆಗುತ್ತೆ. 5 ಗಂಟೆ 6 ಗಂಟೆ ಒಟ್ಟತ್ತಿ ಇವತ್ತು ಒಟ್ಟಿನಲ್ಲಿ ಮುಗಿಸ್ತೀವಿ ಹೇಳು. ಅಕ್ಕ ಹಂಗೆ ಕೀಳ್ತಾ ಇರ್ರಿ, ನಾನು ಹೋಗಿ ಅಲ್ಲಿ ಎಮ್ಮೆ ಐತಲ್ಲ ಅದನ್ನ ಆ ಕಡೆ ಕಟ್ಟಾಕಿ ಕುಡಿಯಕ್ಕೆ ನೀರು ತಗೊಂಬತ್ತೀನಿ. ಅಲ್ಲ ಇದಾವ ದೂರ, ಇಲ್ಲಿಗೆ ತಂದಿಕ್ತೀನಿ ಹತ್ರಕ್ಕೆ. ಆಗ್ಲಾಗ್ಲ ಅಲ್ಲಿಗೆ ಹೋಗೋಕ್ಕಾಗಲ್ಲ ನಿಮಗೆ. ಸರಿ ಆಯ್ತಣ್ಣ, ಹೋಗು, ನಾವೆಲ್ಲ ಕೀಳ್ತಾ ಇರ್ತೀವಿ. ತಾಂಬರಾಗ ನೀರು ಬಿಸಿಲು ಸ್ಯಾನೆ ಐತೆ, ನೀರು ಕುಡಿಯಂಗಾಗುತ್ತೆ. ಆಗ್ಲಾಗ್ಲಾನ ತಂದಿಲ್ಲೆಲ್ಲ ನಾನು ಯಾತನ ಒಂದು ನೆರಳು ಮಾಡಿ ಇಕ್ಕು ಇಲ್ಲೇನೆ. ಹೆಂಗೋ ಲಸ್ಮಕರವು ನೀರಿರಕ್ಕೆ ನೀರಿಕ್ಕಿ ಕೀಳಕ್ಕೆ ಚೆನ್ನಾಗಿ ಬಂದೇವು ಕಡ್ಲಕ್ಕಾಯಿ. ಇಲ್ದಿದ್ರೆ ಕಿತ್ಕೊಂಡೆ ಹೋಗವು. ಮೊಡ್ಕೆಗೆ ನಾನು ಅರ್ಗಿ ಕೀಳಂಗಾಗಿದ್ರಿ. ಹೆಂಗೋ ನೀರಿರೋದಕ್ಕೆ ಸರಿಯಾಗೈತಿ. ಕಡ್ಲಕಾಯಿನ ಚೆನ್ನಾಗಿ ಅಲ್ಲೇನೆ ಬಗ್ಗೆ ಮೈಸಾಲನ ಚೆನ್ನಾಗಿ ಬೋಲ್ತೇವಮ್ಮ. ಹೂ ಕಣೆ ನಿಂಗಮ್ಮ, ಈ ಸಲ ಮಳೆನ ಚೆನ್ನಾಗಿ ನಡೆಸ್ತಮ್ಮ. ಕಡಲೆ ಬೀಜ ಬಿತ್ಬೇಕಾರ್ಲು, ಆಮೇಲೆ ಕಳೆ ತೆಗೆದಾಗು ಚೆನ್ನಾಗಿ ಬಂತು ಮಳೆ. ಆದ್ರೆ ಕೊನೆ ಕೈ ಕೊಡ್ತು. ಕೀಳ್ಬೇಕಾದ್ರೇನೆ ಮಳೆ ಬರ್ಲಿಲ್ಲ. ಅದೇ ಜನಗಳಿಗೆ ಬೇಜಾರು ಪಾಪ. ಕಡ್ಲಕಾಯಿನ ಚೆನ್ನಾಗಿವೆ, ಆದ್ರೆ ಈಗ ಅರಗಿಸ್ರಿ ಒಂದೊಂದು ಕಾಯಿ ಹಂಗೆ ನೆಲ್ದಾಗೆ ಉಳ್ಕೊಂತವೆ. ಏನು ಮಾಡಕ್ಕಾಗಲ್ಲ. ಮಾಡ್ರಯ್ಯ ಯಾವಾಗ ಕೈ ಕೊಡ್ತಾನೋ, ಯಾವಾಗ ಚೆನ್ನಾಗಿ ನಡೆಸ್ತಾನೋ ಹೇಳಕ್ಕಾಗಲ್ಲ. ಅಲ್ಲ ಕಣ್ಣಿಂಗಕ್ಕಯ್ಯ, ನಿಮ್ಮ ಮಗಳು ಅಂದ್ರೆ ನಮ್ಮ ಅತ್ತಿಗೆನ ಇದ್ದೂರಾಗೆ ಮದುವೆ ಮಾಡ್ಕೊಟ್ಟಿದ್ದೀರಾ? ಆ ಮದುವೆ ಮಾಡ್ಕೊಳಕ್ಕೆ ನಮ್ಮ ದೊಡ್ಡಮ್ಮ ಒಪ್ಕೊಂಡ್ರ? ಮಗುಗೆ ಬಡವ್ರ ಮನೆ ಮಗಳನ್ನ ಮಾಡ್ಕೊಳಕ್ಕೆ ನನಗೇನೋ ಅವ್ರು ಒಪ್ಕೊಂಡಿರಲ್ಲ ಅಂತ ಅನ್ಸುತ್ತೆ. ಅದ್ ಹೆಂಗ್ ಒಪ್ಕೊಂಡ್ರಕ್ಕ? ಅದ್ ಹೆಂಗ್ ಮದುವೆ ಮಾಡ್ಕೊಂಡ್ರು? ಅಯ್ಯೋ ಅದನ್ನೇನು ಹೇಳ್ತಿಯಮ್ಮ ಕಮ್ಲ, ಅದೊಂದು ದೊಡ್ಡ ಕತೆ. ಆಲೆ ಆಗಿ 2 ವರ್ಷದ ಮ್ಯಾಲ ಆತು. ಈಗೇನ್ ಕೇಳ್ತಿ ನಡಿ. ಕೇಳಿದ್ರೆ ನಿನ್ಗೆ ಬೇಜಾರಾಗುತ್ತೆ. ಆ ಕತೆ ಕೇಳಿದ್ರೆ ನನ್ನ ಮಗಳು ಹೆಂಗೆ ನಿಮ್ಮ ದೊಡ್ಡಮ್ಮಗೆ ಸಸಿ ಆಗೋದ್ಲು ಅಂತನ ಕೇಳಿದ್ರೆ ಅಯ್ಯೋ ಅನ್ಸುತ್ತೆ. ನಾವೆಲ್ಲ ಅದನ್ನೆಲ್ಲ ಮಾರ್ಕ್ ಸುಮ್ಮನಾಗಿದ್ದೀವಿ. ಈಗ ಹೆಂಗೋ ನಿಮ್ಮ ಅಣ್ಣಯ್ಯ ಆಮೇಲೆ ನನ್ನ ಮಗಳು ಇಬ್ರು ಚೆನ್ನಾಗಿದಾರಮ್ಮ, ಅಷ್ಟೇ ಸಾಕು ನನಗೆ. ಇನ್ನೇನು ಬೇಡ. ಹೌದೇನಕ್ಕ, ಏನ್ ಕತೆ ಅದು? ಹೆಂಗ್ ಮದ್ವೆ ಆಯ್ತು ನಮ್ಮ ಅಣ್ಣಂದು ಮತ್ತೆ ಅತ್ತಿಗೆದೂನು? ನಾನು ಹಂಗೆ ಅಂದ್ಕೊಂಡೆ, ಅವಾಗಿಂದ ಅದನ್ನೇ ಕೇಳ್ಬೇಕು ಅಂದ್ಕೊಂಡಿದ್ದೆ. ಹೆಂಗೋ ನನ್ನ ಮಗಳೇ ಕೇಳಿದ್ಲು. ಹ್ಞೂ ಕಣಕ, ನಮ್ಮ ಅಕ್ಕಯ್ಯ ಅದ್ ಹೆಂಗೆ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಬಕ್ ಒಪ್ಕೊಂತು? ಏನಾಯ್ತು, ಏನ್ ಕತೆ ಅದು? ಹೇಳಕ್ಕ ಏನಾಯ್ತು ಅಂತನ? ನಾವ್ ಹೇಳಿದ್ರೆ ನೀವ್ ನಂಬಲ್ಲ. ಯಾಕೆಂದ್ರೆ ನನ್ನ ಅಳಿಯ ಇವಾಗ ಹಂಗಿದಾನೆ, ಯಾರು ನಂಬಲ್ಲ. ಗೊತ್ತಿಲ್ದೇ ಇರೋರು, ಗೊತ್ತಿರೋರು ಗೊತ್ತೈತೆ ಅವ್ರಿಗೆ. ಮದ್ವೆ ಮುಂಚೆಲೆ ರಾಜಪ್ಪ ಹೆಂಗಿದ್ದ ಅಂತನ. ಹಿಂಗಿರ್ಲಿಲ್ಲ, ಇಷ್ಟು ಒಳ್ಳೆಯವನಾಗಿರ್ಲಿಲ್ಲ. ಅವಾಗ ಅವ್ರ ಅಪ್ಪಯ್ಯ ಅಮ್ಮ ಇಂತಾರನೆ, ಬಡವ್ರು ಅಂದ್ರೆ ಕೀಳಾಕ ಅಂತಿದ್ದ. ದುಡ್ಡು ಅಂದ್ರೆ ಕಾಲ್ ಕಸ ಆಗಿತ್ತು. ಆಮೇಲೆ ನನ್ನ ಮಗಳನ್ ಮದ್ವೆ ಆದ್ಮೇಲೆ ನನ್ನ ಮಗಳು ಬದಲಾಯಿಸಿರೋದು ಇವಾಗ. ಈಗ ಈಗಿನ ರಾಜನೇ ಬೇರೆ, ಅವಾಗಿನ ರಾಜನೇ ಬೇರೆ. ಹೌದೇನಕ್ಕ, ನಮ್ಮ ಅಣ್ಣ ಅಷ್ಟೊಂದು ಕೆಟ್ಟವನಾಗಿದ್ನ ಮದ್ವೆ ಮುಂಚೆಲೆ? ಹೆಂಗ್ ಈಗ ನೋಡ್ದೆ ಹಂಗ ಅನ್ಸದೇ ಇಲ್ಲ. ತುಂಬಾ ಒಳ್ಳೆಯವನು ಅಂತ ಅನ್ಸ್ತಾನೆ ನೋಡಿದ್ರೆ. ಹಂಗೆ ಕಣಮ್ಮ, ಈಗ ನೋಡ್ದಾರ್ಗೆ ಹಂಗೆ ಅನ್ಸೋದು, ರಾಜ ತುಂಬಾ ಒಳ್ಳೆಯವನು ಅಂತಾನ. ಆದ್ರೆ ಮದ್ವೆ ಮುಂಚೆಲೆ ಹಂಗಲ್ಲ. ನಿಂಗಮ್ಮನ ಮಗಳನ್ನ ನಿನ್ನ ಇಷ್ಟಪಡ್ತೀನಿ, ನಿನ್ನೆ ಮದ್ವೆ ಆಗೋದು ಅಂತ ಹೇಳಿ ನಂಬಿಸಿ ಮೋಸ ಮಾಡಿದ್ದ.
ಆಮೇಲೆ ಇವ್ರಿಗೆಲ್ಲರಿಗೂ ಗೊತ್ತಾಗಿ ಅವನ್ನ ಕೇಳೋದಕ್ಕೆ ನಾನು ಮದ್ವೆ ಆಗಲ್ಲ ಹಂಗೆ ಹಿಂಗೆ ಅಂತೇಳಿ ಜೋರ್ ಮಾಡಿದ್ರು. ಸಾವುಕಾರ, ಕಾಳಮ್ಮ, ಆಮೇಲೆ ನಿಮ್ಮ ಅಣ್ಣ ರಾಜ ಎಲ್ಲರೂ, ಆಮೇಲೆ ನಾನು, ಲಸ್ಮಕ್ಕ, ಗುಂಡಜ್ಜಿ ಎಲ್ಲಾರು ಪಂಚಾಯತಿ ಕಲೆ ಹಾಕಿ ಅದು ಇದು ಮಾಡಿ ಹಂಗು ಹಿಂಗು ಮಾಡಿ ಅವರಿಬ್ರು ಮದ್ವೆ ಮಾಡಿದ್ವಿ. ಮದ್ವೆ ಮಾಡ್ದಾಗ್ಲೂ ಹೊಸ್ದಾಗ್ ಹೋದಾಗ ಇಷ್ಟು ಅಷ್ಟು ಅಯ್ಯನ್ಸಿಲ್ಲ ನಿಮ್ ದೊಡ್ಡಮ್ಮ ಮಲ್ಲಿನ. ಆಮೇಲೆ ರಾಜ ಒಂದಿಷ್ಟು ಬದಲಾಗಿ ಮಲ್ಲಿ ಪರವಾಗಿ ಮಾತಾಡ್ದಾಗಿಂದನ ಒಂದ್ ಸ್ವಲ್ಪ ಮಲ್ಲಿನ ಚೆನ್ನಾಗಿ ನೋಡ್ಕೊಂತಾ ಇದ್ದಾನೆ. ಅಷ್ಟೇನೆ. ಪಾಪ ಮಲ್ಲಿ ಕಷ್ಟ ಹೇಳ್ಬಾರ್ದು, ಹೊಸ್ದಾಗ್ ಮದ್ವೆ ಆಗಿ ಒಂದ್ 6 ತಿಂಗಳು 8 ತಿಂಗಳು ರಾಜಪ್ಪ ಚೆನ್ನಾಗಿ ನೋಡ್ಕೊಂಬಕ್ ಶುರು ಮಾಡ್ದಾಗಿಂದ ಮಲ್ಲಿ ಸುಖವಾಗೈದಾಳ ಅಷ್ಟೇನೆ. ಅಯ್ಯೋ ಪಾಪ, ಈ ತರ ಆಗ್ಬಾರ್ದಾಗಿತ್ತು. ನಾನು ರಾಜಪ್ಪ ಇಷ್ಟು ಕೆಟ್ಟವನು ಅಂತ ತಿಳ್ಕೊಂಡಿರ್ಲ ಬಿಡು. ಈಗ ನೋಡಿದ್ರು ಅವಾಗಿಗೂ ತುಂಬಾ ವ್ಯತ್ಯಾಸ ಆಗೈತಲ್ವಾ. ಕಣಕ ಮಲ್ಲಿನೇ ಬದಲಾಯಿಸಿರೋದು ರಾಜನ್ನ. ಇಲ್ದಿದ್ರೆ ಮಲ್ಲಿ ಏನಾದ್ರೂ ಮದ್ವೆ ಆಗ್ದಂಗೆ ಯಾರಾದ್ರೂ ತಂಗಿ ಮಗಳು ಇದಾಳಲ್ಲ, ಜಯಮ್ಮನ ಮಗಳು, ಅವಳೇನಾದ್ರೂ ಮದ್ವೆ ಮಾಡ್ಕೊಂಡ್ ಬಂದಿದ್ರೆ ರಾಜ ಇಷ್ಟು ಒಳ್ಳೆಯವನಾಗಿರ್ತಿರ್ಲಿಲ್ಲ. ಅದು ಸರಿನೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.